ಎವ್ರಿವನ್, ಗುಡ್ ಮಾರ್ನಿಂಗ್. ಈ ಒಂದು ವಿಡಿಯೋನ ನಾನು ಮಾರ್ನಿಂಗ್ ಕಾಫಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮಾರ್ನಿಂಗ್ ತುಂಬಾ ಬೇಗ ಎದ್ದು ನೀಟಾಗಿ ಫ್ರೆಶ್ ಅಪ್ ಆಗಿಬಿಟ್ಟು ಬಿಸಿಲಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತಿದ್ದೆ. ದೆನ್ ಹಾಗೆ ಸಾಂಬಾರು ಮಾಡೋಣ ಅಂತ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ಕುಕ್ಕರ್ಗೆ ಒಂದು ಕಪ್ ಆಗೋಷ್ಟು ತೊಗರಿಬೇಳೆನ ತೊಗೊಂಡು ಒಂದು 2 ಟೈಮ್ಸ್ ನೀಟಾಗಿ ವಾಶ್ ಮಾಡಿ ಅದಕ್ಕೇ ಒಂದು 4 ಬೆಳ್ಳುಳ್ಳಿ, ಸ್ವಲ್ಪ ಟರ್ಮರಿಕ್ ಪೌಡರ್, ಹಾಗೆ ಚೂರು ಸಾಲ್ಟು ಆ್ಯಂಡ್ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಒಂದು 3 ವಿಸಿಲ್ಸ್ ಬರೋಷ್ಟು ನಾನು ಕೂಗಿಸ್ಕೊಳ್ತಾ ಇದ್ದೀನಿ. ಆ್ಯಂಡ್ ಹಾಗೆಯೇ ಅಷ್ಟರಲ್ಲಿ ತರಕಾರಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಹಚ್ಕೊಂಡು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಒಂದು ವೆಜಿಟೇಬಲ್ ಸಾಂಬಾರಿಗೆ ಏನೇನೆಲ್ಲ ವೆಜಿಟೇಬಲ್ ಇದ್ದರೆ ಎಲ್ಲ ವೆಜಿಟೇಬಲ್ ಯೂಸ್ ಮಾಡ್ಬೋದು. ನನ್ನ ಹತ್ರ ಮೂಲಂಗಿ, ಆಲೂಗಡ್ಡೆ, ಚಿಕ್ಕಡಿಕಾಯಿ, ಕ್ಯಾರೆಟು ಹಾಗೆ ಡ್ರಮ್ ಸ್ಟಿಕ್ ಇತ್ತು. ಈ ಒಂದು ತರಕಾರಿನ ಬೆಳೆಸ್ಕೊಂಡು ನಾನು ಇವತ್ತು ಸಾಂಬಾರು ಮಾಡ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಅದಕ್ಕೆ ಬದನೆಕಾಯಿ ಕೂಡ ಹಾಕ್ಕೊಂಡಿದ್ದೀನಿ. ಇನ್ನು ಒಂದು ಪಾತ್ರೆಗೆ ಒಂದು ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಇದ್ರ ಜೊತೆಗೆ ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ಒಂದು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಈ ಸಾಂಬಾರಿಗೆ ಸಾಂಬಾರು ಈರುಳ್ಳಿ ಅಂತ ಬರುತ್ತೆ, ಚಿಕ್ಕ ಆನಿಯನ್ನು, ಅದು ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ಒಂದು ದೊಡ್ಡ ಸೈಜ್ ಆನಿಯನ್ನೇ ತೊಗೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಆದಮೇಲೆ ಟೊಮೊಟೊನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಟೊಮೊಟೊನೂ ಕೂಡ ಒಂದು 2 ಮಿನಿಟ್ಸ್ ನೀಟಾಗಿ ಫ್ರೈ ಮಾಡ್ಕೋಬೇಕು, ಸ್ವಲ್ಪ ಮೆತ್ತಿಗಾದರೆ ಸಾಕು. ಅದಾದಮೇಲೆ ತರಕಾರಿನೆಲ್ಲ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ತರಕಾರಿನೂ ಕೂಡ ಎಣ್ಣೆಯಲ್ಲಿ ಒಂದು 5 ಮಿನಿಟ್ಸ್ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಆಯಿಲಲ್ಲೇ ಫ್ರೈ ಮಾಡಿದ್ರೆ ಬೇಗನೆ ಬಾಯ್ಲ್ ಆಗುತ್ತೆ ತರಕಾರಿ ಅಂತ. ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಖಾರ ಪುಡಿ, ಹಾಗೆ ಒಂದು 2 ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿನ ಯೂಸ್ ಮಾಡ್ತಾ ಇದ್ದೀನಿ. ಈ ಒಂದು ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ನೀಟಾಗಿ ಆಯಿಲಲ್ಲಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ಹುಣಸೆ ಹುಳಿನ ಕೂಡ ಹಾಕ್ಕೋಬೇಕು. ಹಾಗೆ ಇನ್ನು ನಾನು ಬೇಳೆನ 3 ವಿಸಿಲ್ಸ್ನ ಕೂಗಿಸ್ಕೊಂಡಿದ್ನಲ್ಲ, ಅದು ತಣ್ಣಗಾಗಿತ್ತು. ನೀರನ್ನ ಸಪ್ರೇಟ್ ಮಾಡಿ ಬೇಳೆನ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ನುಣ್ಣಗೆ ಮಾಡ್ಕೋಬಾರ್ದು ಬೇಳೆನ, ಸ್ವಲ್ಪ ಲೈಟಾಗಿ ತರ್ತರಿಯಾಗಿ ಬೇಳೆ ಇರಬೇಕು. ಆ ಥರ ಸ್ಮ್ಯಾಶ್ ಮಾಡಿಕೊಂಡು ಇನ್ನು ಈ ತರಕಾರಿ ಫ್ರೈ ಆದಮೇಲೆ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಈ ತರಕಾರಿ ಎಲ್ಲ ತುಂಬುವಷ್ಟು ಸ್ವಲ್ಪ ನೀರು ಹಾಕ್ಕೋಬೇಕು, ಯಾಕಂದರೆ ತರಕಾರಿ ಎಲ್ಲ ಇನ್ನೂ ನೀಟಾಗಿ 90% ಕುಕ್ ಆಗಬೇಕಲ್ವ. ಹಾಗಾಗಿ ಸ್ವಲ್ಪ ಎಷ್ಟು ಬೇಕೋ ಅದಕ್ಕೆ ಅಷ್ಟು ತರಕಾರಿ ಮುಳುಗೋ ಅಷ್ಟು ವಾಟರ್ನ ಸೇರಿಸ್ಕೊತಾ ಇದ್ದೀನಿ ನಾನು. ಈಗಲೇ ಇನ್ನು ಉಪ್ಪು ಖಾರ ಏನಾದರೂ ಕಡಿಮೆ ಆಗಿದ್ದರೆ ಈಗ ಆ್ಯಡ್ ಮಾಡ್ಕೋಬೇಕು. ಇನ್ನು ತರಕಾರಿ ಎಲ್ಲ ಬಾಯ್ಲ್ ಆಗಿಬಿಟ್ಟಾಗ ನಾವೇನಾದರೂ ಸಾಲ್ಟು ಖಾರನ ಸೇರಿಸ್ಕೊಂಡ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಈಗಲೇ ಸ್ವಲ್ಪ ಟೇಸ್ಟ್ ಮಾಡಿಬಿಟ್ಟು ಇದಕ್ಕೆ ಏನಾದರೂ ಕಮ್ಮಿ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ತರಕಾರಿ ಒಂದು 95% ಬಾಯ್ಲ್ ಆಗಬೇಕು ಅಷ್ಟೇ. ಇನ್ನು ಇಲ್ಲಿ ನನಗೆ ಬಾಯ್ಲ್ ಆಗಿದೆ, ಹಾಗಾಗಿ ಇನ್ನು ಪಾತ್ರೆನ ಕೆಳಗಿಳಿಸ್ಬಿಟ್ಟು ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ನಾರ್ಮಲಾಗಿ ಸಾಸಿವೆ, ಜೀರಿಗೆ, ಕರ್ಬೇವಿನ ಸೊಪ್ಪು ಹಾಗೆ ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡು ಅದಕ್ಕೆ ಸೇರಿಸ್ಕೊಳ್ಳೋದಷ್ಟೇ. ಈ ಸ್ಯಾರೀಸ್ನ ನಾನು ಮಾಧುರಿ ಅಟೈರ್ಸ್ ಎಂಬ ಇನ್ಸ್ಟಾಗ್ರಾಮ್ ಪೇಜಿಂದ ಆರ್ಡರ್ ಮಾಡಿದ್ದೆ. ಅವ್ರ ಹತ್ರ ಆಲ್ರೆಡಿ ನಾನು ಒಂದು 2ರಿಂದ 3 ಸ್ಯಾರಿಗಳನ್ನ ತೊಗೊಂಡಿದ್ದೆ, ತುಂಬಾ ಚೆನ್ನಾಗಿ ಬಂದಿತ್ತು. ಇನ್ನು ಈ ಕಾಟನ್ ಸ್ಯಾರೀಸ್ ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ಆರ್ಡರ್ ಮಾಡಿದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಸ್ವಲ್ಪ ಕಲರ್ ಡಿಫ್ರೆನ್ಸ್ ಅಂತ ಅನ್ನಿಸ್ತು ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ, ಅಫೋರ್ಡಬಲ್ ಪ್ರೈಸ್ಗೆ ಸಿಕ್ತು ನನಗೆ. ಇನ್ನು ಈ ಒಂದು ರೆಡ್ ಸ್ಯಾರಿ ಬ್ಲೌಸ್ನ ನಾನು ಸ್ಟಿಚಿಂಗ್ ಕೊಟ್ಟಿದ್ದೆ, ತುಂಬಾ ನೀಟಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ ಈ ಬ್ಲೌಸ್ನ. ಈ ಸ್ಯಾರಿ ಬಂದುಬಿಟ್ಟು ನನಗೆ ಮದುವೆ ಟೈಮಲ್ಲಿ ನನ್ನ ಸಿಸ್ಟರ್ ಫ್ರೆಂಡ್ ಸುಹಾಸ್ ಅಂತ ಅವನು ಗಿಫ್ಟ್ ಮಾಡಿದ್ದು ನನ್ನ ಮದುವೆಗೆ. ತುಂಬಾ ಚೆನ್ನಾಗಿದೆ ಸ್ಯಾರಿ, ನೋಡೋದಕ್ಕೆ ಲೈಕ್ ಫುಲ್ ಡಾರ್ಕ್ ಅನಿಸುತ್ತೆ, ಬಟ್ ವೇರ್ ಮಾಡಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಈ ಸ್ಯಾರಿನ ನಾನೇ ಸೆಲೆಕ್ಟ್ ಮಾಡ್ಕೊಂಡಿದ್ದು. ನನ್ನ ಶಾಪಿಂಗ್ ಟೈಮಲ್ಲಿ ಅವನು ಬಂದಿದ್ದ, ಆ ಟೈಮಲ್ಲಿ ಅವ್ನು ನನಗೆ ಇದು ಸ್ಯಾರಿ ಗಿಫ್ಟ್ ಮಾಡಿದ್ದು ನನ್ನ ಮದುವೆಗೆ ಅಂತ ಹೇಳಿ. ತುಂಬಾ ಚೆನ್ನಾಗಿದೆ. 1 ವೀಕಿಂದ ನಾನು ಬಟ್ಟೆನೇ ವಾಶ್ ಮಾಡಿರಲಿಲ್ಲ, ಬಿಕಾಸ್ ತುಂಬಾ ಮಳೆ ಇತ್ತು. ಅಂದರೆ ಮಳೆ ಡೈಲಿ ಬರಲಿಲ್ಲ, ಒಂದು 2 ಡೇಸ್ ಬಂತು. ದೆನ್ ಅದಾದಮೇಲೆ ಬರೀ ಮೋಡ ಗಾಳಿ ಇತ್ತು. ಬಟ್ಟೆ ವಾಷಿಂಗ್ ಹಾಕಿದ್ರು ಕೂಡ ನೀಟಾಗಿ ಒಣಗಲ್ಲ ಅಂದ್ಬಿಟ್ಟು ವಾಷಿಂಗ್ ಹಾಕಿರಲಿಲ್ಲ. ಹಾಗಾಗಿ ಇವತ್ತು ಬೆಳಗ್ಗೆ ಎದ್ದಿದ ತಕ್ಷಣವೇ ಫಸ್ಟ್ ಕೆಲಸ ಇವತ್ತು ನಾನು ವಾಷಿಂಗ್ ಮಿಷಿನ್ಗೆ ಹಾಕಿದ್ದು ಬಟ್ಟೆ, ಯಾಕಂದರೆ ಬಿಸಿಲಿತ್ತು, ಬೇಗ ಒಣಕ್ಕೊಬಿಡುತ್ತೆ ಅಂತ. ಈಗ ನೀಟಾಗೆಲ್ಲ ಡ್ರೈ ಆಗಿದೆ, ಹಾಗಾಗಿ ಎಲ್ಲ ಫೋಲ್ಡ್ ಮಾಡಿ ಎತ್ತಿಡೋಣ ಅಂತ ಬಟ್ಟೆ ಮಡಚಿಡ್ತಾ ಇದ್ದೀನಿ. ಈ ಮದುವೆ ಆದಮೇಲೆ ಹುಡುಗಿರಿಗೆ ಬೆಳಗ್ಗೆ ಇದ್ದರೆ ಏನು ತಿಂಡಿ ಮಾಡಬೇಕು, ಸಂಜೆ ಆದರೆ ಏನು ಅಡುಗೆ ಮಾಡಬೇಕು, ಇದೇ ದೊಡ್ಡ ತಲೆನೋವು ಅಲ್ವಾ. ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ನಮ್ಮ ಹಸ್ಬೆಂಡಿಗೆ ಗೊತ್ತಿರಲಿಲ್ಲ. ಅವರು ನಾರ್ಮಲಾಗಿ ನನ್ನ ಹತ್ರ ಮಾತಾಡ್ತಿದ್ರು, ನಾನು ಏನು ಕೇಳ್ತಿದ್ದೆ ಅದಕ್ಕೆ ರೆಸ್ಪಾಂಡ್ ಮಾಡ್ತಿದ್ರು. ಬಟ್ ಅವ್ರಿಗೆ ಗೊತ್ತಿಲ್ಲ ರೆಕಾರ್ಡ್ ಆಗ್ತಿದೆ ಅಂದ್ಬಿಟ್ಟು ಕೇಳಿಸ್ಕೊಂಡ್ಬಿಟ್ಟು ಸಡನ್ನಾಗಿ ರೂಮಿಗೆ ಓಡೋಗ್ಬಿಟ್ರು. ನಾನೆಲ್ಲ ಹಚ್ಕೊಡ್ತೀನಿ, ಮಾಡ್ತೀರಾ? ಸಾಂಬಾರಲ್ಲ, ಏನಾದರೂ ಜಿಗ್ ಬಾತಳ. ಇವತ್ತು ನಮ್ಮ ಭಾವ ಕೈಯಲ್ಲಿ ಅಡುಗೆ ಮಾಡಿಸ್ತಾ ಇದ್ದೀನಿ ನಾನು. ಮಾಡ್ತಾರೆ, ಅವರಿಲ್ಲ ಅಂತ ಹೇಳ್ತಾ ಇದ್ದಾರೆ, ಕಿಚನಲ್ಲಿ ಇದ್ದಾರೆ, ಮಾಡ್ತಾರೆ ಪಕ್ಕ. ಈಗೇನು ನೀವು ಮಾಡ್ಕೊಡೋದಿಲ್ವಾ?
ನಾನು ಡೈಲಿ ಮಾಡ್ತೀನಲ್ವ, ಒಂದಿನ ರೆಸ್ಟ್ ಕೊಡಿ. ಹಾಂ ಬಾವಾ ಎಂತ ಮಾಡ್ತೀರಾ? ನಾನು ಮಾಡಾಕ್ತೀನಿ, ತಿಂತೀರಾ ಹೋಗ್ಲಿ. ಇನ್ನು ಈವ್ನಿಂಗ್ ಅಡುಗೆಗೆ ಹೀರೆಕಾಯಿ ಚಟ್ನಿ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ನಮ್ಮ ಚಿಕ್ಕಮ್ಮವ್ರು ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಅವ್ರಿಗೆ ಕಾಲ್ ಮಾಡಿ ಕೇಳ್ಕೊಳ್ಬೇಕು ರೆಸಿಪಿ ಹೇಗೆ ಮಾಡೋದು ಅಂತ. ಹಾಗೆ ಇನ್ನು ಈವ್ನಿಂಗ್ ಆಗಿರೋದು ನಮ್ಮ ತಾತ ಬಂದು ಟೀ ಮಾಡಿಕೊಡು ಅಂತ ಹೇಳಿದ್ರು. ಅವ್ರಿಗೋಸ್ಕರ ನನ್ನ ಹತ್ರ ರೆಸಿಪಿನ ಹೇಳಿಸ್ಕೊಂಡಿದ್ದೀನಿ, ಟ್ರೈ ಮಾಡ್ತಾಯಿದ್ದೀನಿ. ನೋಡೋಣ ಹೇಗೆ ಬರುತ್ತೋ ಟೇಸ್ಟು ಅಂತ. ಚೆನ್ನಾಗಿದೆ, ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ. ಇಲ್ಲಾಂದರೆ ಇದೆ ಫಸ್ಟ್ ಆ್ಯಂಡ್ ಲಾಸ್ಟ್ ಮಾಡ್ತೀನಿ ಅಷ್ಟೇ. ಬಿಕಾಸ್ ಟ್ರೈ ಮಾಡಿದ್ದೀನಿ, ಅವ್ರು ಮಾಡಿರೋದು ನಾನು ತಿಂದಿದ್ದೀನಿ. ನೋಡೋಣ ನಾನು ಮಾಡಿದ್ರೆ ಹೇಗೆ ಬರುತ್ತೆ ಟೇಸ್ಟು ಅಂತ. ಹಾಗೆ ಇದ್ರ ಜೊತೆಗೆ ಒಂದು 2 ಬಜ್ಜಿ ಮಾಡ್ಕೊಳೋಣ ಅಂತ ಇಲ್ಲಿ ಬಜ್ಜಿ ಮೆಣಸಿನ್ಕಾಯಿ ಕೂಡ ತೆಗೆದಿಟ್ಟಿದ್ದೀನಿ, ಹಾಕಿಟ್ಟಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಟೇಸ್ಟ್ ಅಂತ. ಬಿಕಾಸ್ ನಾನೊಂದು 2-3 ಟೈಮ್ಸ್ ಟ್ರೈ ಮಾಡಿದ್ದೀನಿ, ಬಟ್ ನನಗೇನು ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ. ಈ ಬಜ್ಜಿ ಎಲ್ಲ ನಂಗೆ ಮಾಡೋದಕ್ಕೆ ಬರಲ್ಲ. ಬಜ್ಜಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಎಣ್ಣೆನೂ ಕೂಡ ಕಾಯಲಿಕ್ಕೆ ಇಟ್ಟಿದ್ದೀನಿ. ಹಾಗೆ ಮುದ್ದೆಗೂ ಇಟ್ಬಿಟ್ಟಿದ್ದೀನಿ. ಬೇಗ ಬೇಗ ಅಡುಗೆ ಮಾಡಿಬಿಟ್ಟು ತಿಂದ್ಬಿಟ್ಟು ಇವತ್ತು ಬೇಗ ನಿದ್ದೆ ಮಾಡಬೇಕು. ಈ ಥರ ಬಂದಿದೆ ಬಜ್ಜಿ. ಮತ್ತು ಚೆನ್ನಾಗಿತ್ತ ಟೇಸ್ಟ್? ಹೇಳಿ. ಚೆನ್ನಾಗಿತ್ತು. ಫೈನಲಿ ಬಜ್ಜಿ ಟೇಸ್ಟ್ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ, ಬಟ್ ಮೆಣಸಿನ್ಕಾಯಿ ಸ್ವಲ್ಪ ಸ್ಪೈಸಿ ಇದೆ. ಊಟ ಎಲ್ಲ ಮುಗಿಸಿ ಕೂತಿದ್ವಿ. ಶ್ರೀ ಹೋಗಿ ಐಸ್ ಕ್ರೀಮ್ ತಿನ್ಕೊಂಬರೋಣ ಬಾ ಅಂತ ಕರೆದ್ರು. ಹಾಗಾಗಿ ಹೊರಗಡೆ ಹೋಗ್ತಾ ಇದ್ದೀವಿ ಐಸ್ ಕ್ರೀಮ್ ತಿನ್ಕೊಂಬರೋಣ ಅಂತ. ಇಲ್ಲಿ ಯಾರ್ದೋ ಮದುವೆ ಆಗ್ತಿತ್ತು, ಹಾಗಾಗಿ ಬಾ ಊಟ ಮಾಡ್ಕೊಂಬರೋಣ ಅಂತ ಕೇಳ್ತಿದ್ದೆ. ಇಲ್ಲೇ ನಮ್ಮದು ಚಿಕ್ಕಬಳ್ಳಾಪುರ ಟೌನಲ್ಲೇ ಯಾವುದೋ ಒಂದು ಕೆಫೆ ಥರ ಸ್ಮಾಲಾಗಿ ಓಪನ್ ಆಗಿತ್ತು. ಅಲ್ಲೋಗಿ ಐಸ್ ಕ್ರೀಮ್ನ ತಿಂದ್ಕೊಂಡು ಇನ್ನು ಮನೆಗೆ ರಿಟರ್ನ್ ಬಂದ್ವಿ. ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.